ಕ್ಷಣ ಅಥವಾ ತಮಗೆ ಬೇಸರವಾದ ಕ್ಷಣ ಯಾವ್ದಾದ್ರು ಇದೆಯಾ ಮೇಡಮ್? ಬೇಸರನೇ ಸರ್ ಇವಾಗ ನನ್ಗೆ ಜೀವನ. ಖುಷಿ ಅನ್ನೋದೇ ಇಲ್ಲ ಇವಾಗ. ಮಕ್ಳ ಜೊತೆ ಸಿನಿಮಾ ಜೊತೆ ಎಲ್ಲ ಶಿಕ್ಷಕರ ಜೊತೆ ಖುಷಿಯಾಗಿದ್ದು. ಇವಾಗ ಅಂತ ಇದು ಸಿಕ್ಕಲ್ಲ. ಮನಸ್ಸು ಅಗ್ರ ಆಗಿರೋದು. ಬಹಳ ಶಿಕ್ಷಕ ವೃತ್ತಿ ತಮಗೆ ಬಹಳ ತೃಪ್ತಿ ತಂದಿದೆ, ಆನಂದವಾಗಿದೆ, ಖುಷಿಯಾಗಿತ್ತು ನನಗೆ. ಆಮೇಲೆ ಮೇಡಮ್, ಈಗ ತಮ್ಮ ವೃತ್ತಿ ಜೀವನದಲ್ಲಿ ಸಾವಿರಾರು ಶಿಷ್ಯ ವೃಂದವನ್ನ ತಾವು ಪಡೆದಿದ್ದೀರಿ. ಅದರಲ್ಲಿ ಯಾವ್ದಾದ್ರು ನೆನಪಿಗೆ ಬರುವಂತವ್ರು ಏನಾದ್ರು ಇದಾರಲ್ಲ ಸರ್, ಬೆಳವಾಡಿ ತುಂಬಾ ಇದಾವೆ. ನಾವು ಹೋಗ್ತಿದ್ದಾಗೆ ಎಲ್ಲ ನಮಸ್ಕಾರ ಮಾಡ್ತಾರೆ. ಅದಕ್ಕೆಲ್ಲ ಚನ್ಕೇಶ್ವ ಅಂತ ಹುಡುಗ ಏನೋ ಅವನು ಒಬ್ಬ ತುಂಬಾ ಇದು ಬಾರಿ ಇದು. ಅವನು ಅದೊಂದು ಕೇಳಿ ಬೇಜಾರಾಗ್ತದೆ. ಹೌದು ಮೇಡಮ್, ಹಾಗಾಗಿ ಬಂದ್ ನೋಡ್ರಿ ಅಂತ ಅವ್ರ ಅಮ್ಮ ಅಂದ್ರೆ ನಾನು 2 ದಿನ ಹೋದೆ, ಮನೆಗೆ ಗೊತ್ತಾಗ್ಲಿಲ್ಲ. ಸದ್ಯ ಪ್ರಯತ್ನನಾರ ಮಾಡಿದ್ರಲ್ಲ, ಥ್ಯಾಂಕ್ ಯು ಮೇಡಮ್. ಇದಾನಲ್ಲ ಸೊಂಟದಲ್ಲಿ ಬಲ ಇಲ್ಲ ಇಷ್ಟಕ್ಕೂ, ಸೊಂಟದಿಂದ ಡೌನಿಗೆ ಯಾವುದೇ ಬಲ ಇಲ್ಲ. ಹಂಗೆ ಬೇಕಾದಷ್ಟು ಜನ ಇದಾರೆ. ಹೆಸರುಗಳು ಸ್ವಲ್ಪ ಮನೆಗೆ ಮಿಸ್ ಆಗ್ತಾ ಸಹಜವಾಗಿ. ಈಗ ಬೆಂಗಳೂರಲ್ಲಿ ಇವ್ ಬಸವರಾಜ್ ಇವ್ರ ಮನೆ ಅಂಗಡಿ ಇದೆಯಲ್ಲ, ಸ್ಕೂಲ್ ರಮಣ ಅಂಗಡಿ, ಅವ್ರ ಕೊನೆ ಮಗ ಗೋಪಾಲ್ ಅವನ್ ಮದ್ವೆಗೆ ಹೋದಾಗ ನಮ್ ಬೆಳವಾಡಿ ಮಕ್ಳು ಬೆಂಗಳೂರಾಗ ಇದ್ದವರೆಲ್ಲ ಬಂದು ನಾನು ಪ್ರೆಸೆಂಟೇಶನ್ ಕೊಡಕ್ ಹೋದೆ. ಎಲ್ಲರೂ ಬಂದು ಕಾಲಿಂದ ನಮಸ್ಕಾರ ಮಾಡ್ಬಿಟ್ರು. ಅದೊಂದು ನಿಜವಾಗ್ಲೂ ಮರೆಯದ ಕ್ಷಣ ನಿಮ್ಮ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಎಷ್ಟು ಜನ ಬೆಂಗಳೂರಿಗೆ ಹೋಗಿದಾರೆ, ಅವ್ರೆಲ್ಲರೂ ಬಂದು ನೀವಿದ್ದಾಗ ಎಲ್ಲ ಹೇಳಿದ್ರಿ, ಇದ್ ಮಾಡಿದ್ರಿ, ನಮಗೆ ಭಾರಿ ಖುಷಿ ಆಗುತ್ತೆ ಅಂತೆಲ್ಲ. ನಮಗೆ ಈಗಲೂ ನೆನಪಾಗೋದು ಅದೇ ಮೇಡಮ್. ಟೀಚರ್ ಅನ್ನೋ ಪದ ಬಿಡಿಸಿ ಮೇಡಮ್ ಅನ್ನೋ ಪದನ ಹೇಳಿ ನಮ್ಮ ಕೈಲಿ ಹೇಳ್ಸಿದ್ರಿ. ಎಲ್ಲ ಟೀಚರ್ ಅಂತಿದ್ವಿ, ಎಷ್ಟ್ ಟೀಚರ್ ಆ ಪದವನ್ನ ಬಿಡಿಸ್ಬಿಟ್ಟು ಮೇಡಮ್ ಅಂತ ಕರೀರಿ, ನೀವ್ ಯಾರು ಟೀಚರ್ ಅನ್ಬೇಡ್ರಿ ಅಂತ ಹೇಳಿ ಅದೊಂದು ಪದ ಬಿಡಿಸಿದೀನಿ. ಹೌದು ಮೇಡಮ್, ತಾವು ನಿವೃತ್ತಿ ಹೊಂದಿದ್ದೆಲ್ಲಿ? ಇಲ್ಲೇನಾ? ಇಲ್ಲಿ ಒಡ್ರಳ್ಳಿಯಲ್ಲಿ. ಬೆಳವಾಡಿ ಏನಂದ್ರೆ ಬೆಳವಾಡಿಯಿಂದ ಒಡ್ರಳ್ಳಿಗೆ ಬಂದ್ನಲ್ಲ, ಇವರು ಪಾಂಡುರಂಗ ಮಾಸ್ಟ್ರಿಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ನಾಗೇಶ್ ಬಿಒ ಇದ್ರು. ಅವರೇ ಕರ್ದು ನಿಮ್ಗೆ ಅಲ್ಲೇ ನಿಮ್ ಊರೆಲ್ಲ ಅಲ್ಲಿಗೆ ಹೋಗ್ರಿ, ಅವ್ರು ಇಲ್ಲಿ ಬರ್ಲಿ